ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರನ್ಯಾ ನಿವಾಸದಿಂದ ರಮೇಶ್ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಜತಿನ್ ನಿವಾಸದಿಂದ ಹರೀಶ್ ಇಬ್ಬರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ರಮೇಶ್ ಅವರಿಂದ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ರಮೇಶ್, ಪ್ರತಿದಿನ ಕೂಡ ಒಂದೊಂದು ಹೊಸ ಮಾಹಿತಿ ಅಂಡ್ ಯಾವ ಮಟ್ಟಿಗೆ ಒಂದು ದಂಧೆ ಅಥವಾ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದ್ದು ಅನ್ನೋದನ್ನ ಕೆದಕ್ತಾ ಹೋಗ್ತಾ ಇದ್ದಾರೆ. ಮೊದಲಿಗೆ DRI ಅಧಿಕಾರಿಗಳಾಯ್ತು, CBI ಅಧಿಕಾರಿಗಳು ಎಂಟ್ರಿ ಆದ್ರು, ಇವಾಗ ED ಎಂಟ್ರಿ ಆಗಿದೆ. 8 ಕಡೆಗಳಲ್ಲಿ ಅವರು ದಾಳಿ ನಡೆಸಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ರನ್ಯಾ ನಿವಾಸದಲ್ಲಿ DRI ಅಧಿಕಾರಿಗಳು, CBI ನಂತರ ಈಗ EDಗೆ ಏನೇನ್ ಸಿಗ್ತಾ ಇದೆ? ಭವನ ಚಿನ್ನದ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ರನ್ಯಾ ಸಿಕ್ಕಿಬಿದ್ದ ನಂತರ ಇಲ್ಲೊಂದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ ಅನ್ನುವಂಥದ್ದು. ಇಲ್ಲೊಂದು ಕಡೆ ದೇಶವನ್ನು ಅಭದ್ರತೆಗೆ ಒಳಪಡಿಸುವಂತ ಅಥವಾ ದೇಶಕ್ಕೆ ಬರುವಂತಹ ಆದಾಯವನ್ನ ಇಲ್ಲೊಂದು ಕಡೆ ತಪ್ಪಿಸುವಂತ ನಿಟ್ಟಿನಲ್ಲಿ ದೊಡ್ಡ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಗೊತ್ತಾದ ನಂತರ DRI ಅವರು CBI ಬರ್ತಾರೆ. CBI ಆದ ನಂತರ CBI FIR ದಾಖಲಾದ ನಂತರ ED ಈಗ ಅಧಿಕೃತವಾಗಿ ಎಂಟರ್ ಆಗಿರುವಂತದ್ದು. ಆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ 8 ಕಡೆ ಸೇರಿ ದೇಶಾದ್ಯಂತ ದಾಳಿ ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಕೇವಲ ರನ್ಯಾ ಅವರ ಚಿನ್ನ ಸ್ಮಗ್ಲಿಂಗ್ ಮಾತ್ರ ಅಲ್ಲ, ಇತ್ತೀಚೆಗೆ ಈ ರೀತಿ ಬೆಳಕಿಗೆ ಬಂದಂತಹ ಒಂದಷ್ಟು ಪ್ರಕರಣಗಳನ್ನು ಸೇರಿ ED ಒಂದು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಹಲವೆಡೆ ದಾಳಿ ನಡೆದಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಟ್ಟು 8 ಕಡೆಯಿಂದ ದಾಳಿ ನಡೆದಿದೆ. ಅದರಲ್ಲಿ ರನ್ಯಾ ನಿವಾಸ ಅಂದ್ರೆ ಲ್ಯಾವಲಿ ರಸ್ತೆಯಲ್ಲಿರುವಂತಹ ರನ್ಯಾ ನಿವಾಸ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಇದೇ ನಿವಾಸದಲ್ಲಿ ಈಗ ಅಂದ್ರೆ ಅವತ್ತು ಅರೆಸ್ಟ್ ಆದ ದಿನ ED DRI ಅಧಿಕಾರಿಗಳು ಕೂಡ ಬಂದು ಇದೇ ಮನೆಯಲ್ಲಿ ದಾಳಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ 2.5 ಕೋಟಿ ಮೌಲ್ಯದ ಚಿನ್ನ ಸಿಗುತ್ತೆ, 2 ಕೋಟಿ 6 ಲಕ್ಷ ಕ್ಯಾಶ್ ಸಿಗುತ್ತೆ, ಸಾಕಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಅದಾದ ನಂತರ ಈ ಅಂದ್ರೆ ರನ್ಯಾ ಪತಿ ಜತಿನ್ ಉಕ್ಕೇರಿದ್ದಾರೆ, ಅವರ ಮನೆಯಲ್ಲಿ ದಾಳಿ ನಡೀತಾ ಇರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ 2ನೇ ಆರೋಪಿ ತರುಣ್ ರಾಜ್ ಇದ್ದಾನೆ, ಧರ್ಣಾಜ್ ಮನೆಯಲ್ಲಿ ಕೂಡ ದಾಳಿ ಮಾಡ್ತಾ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಈ ಪ್ರಕರಣದಲ್ಲಿ ಇನ್ನೂ ಹಲವರು ಅಂದ್ರೆ ಈ ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ ಅಂತೇಳಿ DRI ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, CBI ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಯಾರ್ಯಾರು ಈ ಒಂದು ಸಿಂಡಿಕೇಟ್ ನಲ್ಲಿ ಅಥವಾ ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಇದುವರೆಗೆ ಮಾಹಿತಿಗಳು ಸಿಕ್ಕಿದೆ, ಅವರ ಮನೆಗಳ ಮೇಲೆ ಕೂಡ ದಾಳಿ ನಡೆದಿದೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ಲೆವೆಲ್ ರಸ್ತೆಯಲ್ಲಿ ಕೋರ್ಮಂಗ್ಲ, ಇಂದ್ರಾನಗರ ಸೇರಿದಂತೆ ಹಲವೆಡೆ ದಾಳಿಯನ್ನು ಮಾಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ದಾಳಿ ಆರಂಭ ಆದ ನಂತರ ಈ ಒಂದು ದಾಳಿ ಸಂದರ್ಭದಲ್ಲಿ ಒಂದಷ್ಟು ಚಿನ್ನ ಕ್ಯಾಶ್ ಕೂಡ ಸಿಕ್ಕಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಿರೋದು. ಅಂದ್ರೆ ರೇಡ್ ಕಂಪ್ಲೀಟ್ ಆದ ನಂತರ ಯಾರ ಮನೆಯಲ್ಲಿ ಎಷ್ಟು ಸಿಕ್ಕಿದೆ, ಏನಾಗಿದೆ, ಏನ್ ದಾಖಲೆಗಳು ಸಿಕ್ಕಿದೆ ಅನ್ನೋ ಹೇಳಿ ಗೊತ್ತಾಗಬೇಕಾಗಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಬೆಂಗಳೂರಿನಿಂದ ಅಥವಾ ದೇಶದ ವಿವಿಧ ಭಾಗಗಳಿಂದ ಹವಾಲಾ ಮೂಲಕ, ಬಿಟ್ಕಾಯಿನ್ ಮೂಲಕ ಹಣವನ್ನ ದುಬೈಗೆ ಕಳಿಸಿ ದುಬೈನಲ್ಲಿ ಚಿನ್ನವನ್ನು ಖರೀದಿ ಮಾಡಿ ಅದಾದ ನಂತರ ಬೆಂಗಳೂರಿಗೆ ತೆಗೆದುಕೊಂಡು ಬದಲಾಗ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ವ್ಯವಹಾರ ಹೇಗೆ ನಡೀತು, ಇದರಲ್ಲಿ ಲಾಭದಾಯಕ ಯಾರು ಬಂಡವಾಳ ಹೂಡೋರು ಯಾರು, ಯಾರಿಗೆ ಅಂತಿಮವಾಗಿ ಲಾಭ ಆಗ್ತಿತ್ತು ಅಂದ್ರೆ ಇಲ್ಲಿಯವರೆಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಇವತ್ತು ಬೆಳಿಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದಂತ ಒಂದಷ್ಟು ದಾಖಲೆಗಳಲ್ಲಿರುವಂತದ್ದು. ಇಲ್ಲೊಂದ್ ಕಡೆ ರನ್ಯಾ ಪೋರ್ಟರ್ ರೀತಿ ಅಂದ್ರೆ ದುಬೈನ ಏರ್ಪೋರ್ಟ್ ನಲ್ಲಿ ಅವರಿಗೆ ಚಿನ್ನ ಕೊಡೋರು, ಅಲ್ಲಿಂದ ತೆಗೆದುಕೊಂಡು ಬಂದು ಏರ್ಪೋರ್ಟ್ ಇಂದ ಹೊರಗಡೆ ಬಂದ ನಂತರ ಯಾರಿಗೋ ಕೊಡುವಂತದ್ದು, ಇಷ್ಟು ಕೆಲಸವನ್ನ ರನ್ಯಾ ಮಾಡ್ತಾ ಇದ್ಲು. ಅದಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಒಂದಷ್ಟು ಹಣ ಹೋಗ್ತಾ ಇತ್ತು ಅಂತೇಳಿ ಆಕೆ ನೀಡಿದಂತ ಹೇಳಿಕೆಯಲ್ಲಿ ಗೊತ್ತಾಗಿರುವಂತದ್ದು. ಅಂದ್ರೆ ಇದು ಇಷ್ಟ ಅಲ್ಲದೆ ಖರೀದಿ ಮಾಡೋರು ಯಾರೋ ಇದ್ದಾರೆ, ಇಲ್ಲಿ ಲಾಭ ಪಡ್ಕೊಳ್ಳುವಂತ ಯಾರಿದ್ದಾರೆ, ಇದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ ಅನ್ನುವಂಥದ್ದು. ಈ ಸಿಂಡಿಕೇಟ್ ಯಾರು, ಹಣ ಎಲ್ಲಿಂದ ಹೂಡಿಕೆ ಆಗ್ತಿದೆ, ಅದಕ್ಕೆ ಲಾಭ ಯಾರು, ಯಾವ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಇದು ವರ್ಕ್ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಲಾಗಿತ್ತು. ಅವರ ಮನೆಗಳ ಮೇಲೆ ಈಗೇನು ರೇಡ್ ಮಾಡಿದ್ದಾರೆ. ಸೊ ಈ ರೇಡಿಗೆ ಸಂಬಂಧಪಟ್ಟಂತೆ ಇನ್ನೇನು 6 ಗಂಟೆಗಳಿಂದ ರೇಡ್ ನಡೀತಾ ಇದೆ. ರೇಡ್ ಇನ್ನೇನು ಕೆಲವೇ 1-2 ಗಂಟೆಗಳಲ್ಲಿ ಮುಕ್ತಾಯ ಆಗುವಂಥದ್ದು. ಮುಕ್ತಾಯ ಆದ ನಂತರ ಈ ರೇಡ್ ನಲ್ಲಿ ಏನೆಲ್ಲ ಸಿಕ್ತು ಅನ್ನುವಂಥದ್ದು ಕೇವಲ ಬೆಂಗಳೂರಲ್ಲ, ಇಡೀ ದೇಶದಲ್ಲಿ ನಡೀತಿರುವಂತಹ ರೇಡ್ ಸಂಬಂಧಪಟ್ಟಂತೆ ಇಡಿಯಿಂದ ಒಂದಷ್ಟು ಮಾಹಿತಿಗಳು ಸಿಗಬೇಕಾಗಿರುವಂತಹದ್ದು. ಭವನ, ಎಸ್, ವಾಪಸ್ ಬರ್ತೀನಿ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.